ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿಚ್ಚು ಜ್ವಾಲಾಗ್ನಿಯಾಗಿ ಧಗಧಗಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ದಾಖಲಾಗ್ತಾ ಇದೆ. ಡಿಸಿಎಂ ದಂಗಲ್ ಸ್ವಾಮೀಜಿಗಳ ಎಂಟ್ರಿ, ಶ್ರೀಶೈಲ ಜಗದ್ಗುರು ಬಳಿಕ ಇದೀಗ ರಂಭಾಪುರಿ ಶ್ರೀಗಳ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬದಲಾವಣೆಯ ವಿಚಾರ ಬಂದಾಗ ಲಿಂಗಾಯತರಿಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು, ಡಿಸಿಎಂ ಸ್ಥಾನಕ್ಕಾದರೂ ಲಿಂಗಾಯತರನ್ನ ಕನ್ಸಿಡರ್ ಮಾಡಬೇಕು, ಧರ್ಮಪೀಠವನ್ನ ರಾಜಕೀಯದ ಬಗ್ಗೆ ಮಾತನಾಡೋದು ಸರಿಯಲ್ಲ, ಆದರೆ ಅನಿವಾರ್ಯವಾಗಿ ಹೇಳುವಂತಹ ಪರಿಸ್ಥಿತಿ ಬಂದಾಗ ಮಾತನಾಡಬೇಕಿದೆ, ಹೈಕಮಾಂಡ್ ಇದನ್ನ ಬಗೆಹರಿಸಬೇಕು ಅಂಥೇಳಿ ರಂಭಾಪುರಿ ಶ್ರೀಗಳು ಆಗ್ರಹಿಸಿದ್ದಾರೆ. ಈ ಮೂಲಕ ಸಿಎಂ ಮತ್ತು ಡಿಸಿಎಂ ವಿಚಾರಕ್ಕೆ ಶ್ರೀಗಳ ಹೇಳಿಕೆಗಳು ಪದೇ ಪದೇ ದಾಖಲಾಗ್ತಾ ಇದೆ. ಏನಾದರೂ ರಾಜ್ಯದಲ್ಲಿ ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ ಹಿಂದಿನ ಚುನಾವಣೆಯಲ್ಲಿ ಬಹುಸಂಖ್ಯಾತರಾದಂಥ ವೀರಶೈವ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ವೀರಶೈವ ಲಿಂಗಾಯತ ಸಮುದಾಯದ ಕೊಡುಗೆಯನ್ನು ಭಾಳ ಉದಾಸೀನವಾಗಿ ಸರ್ಕಾರದ ಮುಖ್ಯಸ್ಥರು ಕಾಣಬಾರ್ದು. ಈ ಭಾಗದಲ್ಲಿ ವೀರೇಂದ್ರ ಪಾಟೀಲರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಮಧ್ಯಂತರದಲ್ಲೇ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸಿ ಬೇರೆ ವ್ಯವಸ್ಥೆ ಕಲ್ಪಿಸಿದ್ದು ಕೂಡ ಸಮಾಜದ ಜನರ ಮೇಲೆ ಭಾಳ ದುಷ್ಪರಿಣಾಮ ಬೀರಿತ್ತು. ಆದರೆ ಕಾಲಮಾನ ಸರಿದು ಹೋದ ನಂತರದಲ್ಲಿ BJP ಒಂದು ಆಡಳಿತದಿಂದ